ನಮ್ಮ ಜಿಲ್ಲಾ ಭೋವಿ ಒಡ್ಡರ ಜನಪರ ಕಲ್ಯಾಣ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಕಲಬುರಗಿ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡುವುದರ ಜೊತೆಗೆ ರಾಜ್ಯದ ಭೋವಿ ಸಮಾಜದ ಪ್ರತಿನಿಧಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸುವಂತೆ ಸರ್ಕಾರವನ್ನು ಒತ್ತಾಯ ಮಾಡಲಾಗಿದೆ. ಸಂಘದ ಅಧ್ಯಕ್ಷ ಸಿದ್ದರಾಮ್ ಟಿ ದಂಡಗುಲ್ಕರ್ ಮಾತನಾಡಿ, ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮನವಿ ಮಾಡಿದ್ರು. ಅವರು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದಿದ್ದಾರೆ. ಈ ಹಿಂದೆ ದಿವಂಗತ ಕಮರುಲ್ ಇಸ್ಲಾಂ ಅವರು ಸಚಿವರಾಗಿ ಕಾರ್ಯನಿರ್ವಹಿಸಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ರು. ಅದೇ ರೀತಿಯಲ್ಲಿ ಖನೀಜ್ ಫಾತಿಮಾ ಅವರಿಗೂ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡುವುದರ ಮೂಲಕ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯದ ಭೋವಿ ಸಮಾಜಕ್ಕೂ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ದೊರಕಬೇಕು. ಸಮಾಜದ ಒಬ್ಬರಿಗೆ ಸಚಿವ ಸ್ಥಾನ ಕೊಡುವ ಮೂಲಕ ಸಮುದಾಯದ ಆಶಯಗಳನ್ನು ಈಡೇರಿಸಬೇಕು ಅಂತ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಗೌರವಾಧ್ಯಕ್ಷ ರಾಜು ಎಂ ಮೇಸ್ತ್ರಿ, ಕಾರ್ಯಾಧ್ಯಕ್ಷ ಈರಣ್ಣ ಬಿ ರಾವರ್ಕರ್, ಉಪಾಧ್ಯಕ್ಷ ಮೋಹನ್ ಎಂ ವಿಟ್ಕರ್, ಕನಕಪ್ಪ ಆರ್ ದಂಡಗುಲ್ಕರ್, ರಮೇಶ್ ಜಿ ಪವಾರ್, ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ರಾವ್ ಎಲ್ ದೊಡ್ಡಮನಿ ಸೇರಿ ವಿಜಯ್ ಕುಮಾರ್ ಎಸ್ ಗಿರಿಜಾಪುರ, ಭೀಮಶಂಕರ್ ಕೆ ಬಂಕೂರ್, ಭೀಮಶಂಕರ್ ಕೆ ಕುರುಡೇಕರ್ ಹಾಗೂ ಶ್ರೀನಿವಾಸ್ ಎಲ್ ದಂಡಗುಡ್ಕರ್ ಉಪಸ್ಥಿತರಿದ್ದರು. ಸೋಮಶೇಖರ್ ನಾಯಕ್, ಎಸ್ ಸರ್ಕಾರ್ ನ್ಯೂಸ್. ನಾನು ರಾಜು ಮಿಸ್ತ್ರಿ, ಭೋವಿ ಸಮಾಜದ ಗೌರವಾಧ್ಯಕ್ಷರು ಮತ್ತು ನಮ್ಮ ಸಮಾಜದ ಭೋವಿ ಸಮಾಜ ಜಿಲ್ಲಾ ಜನಪರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಇದ್ದೇವೆ. ಆದರೆ ಈಗ ನಾವು ಈ ಪತ್ರಿಕಾ ಮುಖಾಂತರ ಕೇಳಿಕೊಡೋದೇನೆಂದರೆ, ನಮ್ಮ ಗುಲ್ಬರ್ಗ ಉತ್ತರ ಮತಕ್ಷೇತ್ರದ ಖನೀಜ ಫಾತಿಮಾ ಮೇಡಮ್ ಅವರಿಗೆ ಒಂದು ಸ್ಥಾನವನ್ನು ನೇಮಿಸಬೇಕಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯವರಿಗೆ ವಿನಂತಿ ಮಾಡ್ಕೊಳ್ತಿದ್ದೇವೆ. ಆದರೆ ಖನೀಜ ಫಾತಿಮಾ ಅವರಿಗೆ ಯಾವುದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಸ್ಥಾನಮಾನ ಸಿಗಬೇಕಂತ ನಾವು ಆಶೆಯನ್ನು ಯಾಕೆ ಮಾಡ್ತಿದ್ದೇವೆ ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ 24 MLAಗಳಿದ್ದಾರೆ ಹಾಗೂ 5 MP ಗಳಿದ್ದಾರೆ. ಇದೆಲ್ಲಕ್ಕೆ ಒಂದು ಮೈನಾರಿಟೀಸ್ ಒಂದು ಮುಖ್ಯ ಪಾತ್ರ ಇದೆ. ಅದರಲ್ಲಿ ಒಂದು ಮೈನಾರಿಟೀಸ್ಗೆ ಲೇಡೀಸ್ಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಅಲ್ಲಿ ಜನಗಳಿಗೆ ಒಂದು